ಹಾಯ್ ನಮಸ್ಕಾರ ಎಲ್ರಿಗೂ. ತೇಜಸ್ವಿನಿ ನಿಶ್ಚಿತ್ ಚಾನಲ್ಗೆ ಸ್ವಾಗತ. ಇವತ್ ನಾನು ನಮ್ ಚೈಲ್ಡ್ಹುಡ್ ಸ್ವೀಟ್ಸು ಹಾಲ್ಕವನ ಮನೇಲೆ ಮಾಡೋಣ ಅಂತ ಮಾಡ್ತಾ ಇದ್ದೆ. ಬನ್ನಿ ಇದಕ್ಕೆ ಏನೇನ್ ಬೇಕಾಗುತ್ತೆ ಐಟಮ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಹಾಲ್ಕವ ಮಾಡಕ್ಕೆ 1.5 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಅಷ್ಟು ಸಕ್ಕರೆ ಪುಡಿ ತಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಮೆಜರ್ ಅಲ್ಲಿ ಅರ್ಧ ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಫಸ್ಟ್ ಪ್ಯಾನ್ ನ ಹೀಟ್ಗಿಡೋಣ. ಈಗ ಪ್ಯಾನ್ಗೆ ಅರ್ಧ ಕಪ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತುಪ್ಪ ಚೆನ್ನಾಗಿ ಕಾಯ್ಲಿ. ಈಗ ನೋಡಿ ತುಪ್ಪ ಕಾದಿದೆ. ಲೋ ಫ್ಲೇಮ್ ಅಲ್ಲಿ ಈಗ ಇದಕ್ಕೆ 1.5 ಕಪ್ ಅಷ್ಟು ಮೈದಾ ಹಾಕ್ತಾ ಇದ್ದೀನಿ. ಫುಲ್ಲು ಹಾಕೊಂಡ್ಬಿಡ್ಬೇಕು ಮೈದಾ ಹಸಿಟ್ಟು. ಈಗ ನಿಧಾನಕ್ಕೆ ತುಪ್ಪದ ಜೊತೆ ಮೈದಾ ಹಸಿಟ್ಟು ಮಿಕ್ಸ್ ಆಗೋ ತರ ಮಿಕ್ಸ್ ಮಾಡ್ತಾ ಇರ್ಬೇಕು. ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಧಾನಕ್ಕೆ ಮಿಕ್ಸ್ ಮಾಡಿ. ಫ್ಲೇಮು ಲೋ ಅಲ್ಲೇ ಇರ್ಲಿ, ಹೈ ಫ್ಲೇಮ್ ಮಾಡಕ್ ಹೋಗ್ಬಿಡಿ ಇಳಿಸೋವರ್ಗು. ಹೀಗೆ ಅದನ್ನ ಹಸಿದ ಜೊತೆಗೆ ಮಿಕ್ಸ್ ಆಗೋ ತರ ತುಪ್ಪನ ಮಾಡ್ತಾ ಇರಿ. ಹಾಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇರಿ. ಈ ಮೈದಾ ಹಸಿಟ್ಟು ತುಪ್ಪ ಎಲ್ಲ ಹಿಡ್ಕೊಬೇಕು. ಇದ್ರ ಸ್ಮೆಲ್ ಗಮ್ ಅಂತ ಬರುತ್ತೆ, ಆಮೇಲೆ ಆಗಿದೆ ಅಂತ ಅರ್ಥ. ಹಿಂಗೆ ಚೆನ್ನಾಗಿ ಎಲ್ಲ ಮೈದಾ ಹಸಿದ ಜೊತೆಗೆ ತುಪ್ಪನ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಈಗ ಇದು ಕಲರ್ ಚೇಂಜ್ ಆಗಿದೆ. ಇದಾಗೆ ಸ್ವಲ್ಪ ಸ್ವಲ್ಪನೇ ತುಪ್ಪ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆ ತುಪ್ಪ ಬಿಟ್ಕೊಳಕ್ ಸ್ಟಾರ್ಟ್ ಆದ್ರೆ ಆಗಿದೆ ಅಂತ ನೋಡಿ. ತಿರುಗ್ತಾ ಇರೋ ಕೈಗೀಗ ಮೆತ್ಕೊಂಡಿದೆ ತುಪ್ಪ. ಈ ತರ ಇದ್ರೆ ಆಗಿದೆ ಅಂತ ಹಾಲ್ಕವ. ಇನ್ನ ಇದನ್ನ ಕೆಳಗೆ ಫ್ಲೇಮ್ ಆಫ್ ಮಾಡಿ ಕೆಳಗೆ ಇಳಿಸ್ಬೇಕಷ್ಟೆ. ನೋಡಿ ಈಗ ಈ ಪ್ಯಾನಿಂದ ತೆಗ್ದು ಒಂದ್ ಪ್ಲೇಟ್ಗೆ ಹಾಕೊಳ್ಳೋಣ. ಎಲ್ಲ ನೀಟಾಗಿ ಹಾಕೊಂಡು. ಇದು ಹಿಟ್ಟು ತುಂಬಾ ಸುಡ್ತಾ ಇರುತ್ತೆ, ಕೈಯಲ್ಲಿ ಮುಟ್ಟಕ್ ಹೋಗ್ಬಿಡಿ. ನೋಡಿ ಈಗ ಇದು ಸ್ವಲ್ಪ ಆರಿದೆ. ಇದು ಸುಡ್ತಾನೆ ಇರ್ಬೇಕು, ಸ್ವಲ್ಪ ಆರಿರ್ಬೇಕು. ಜಾಸ್ತಿ ಆರೋ ತರ ಬಿಟ್ಟು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಬೇಡಿ. ಈಗ ಇದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ ಫ್ಲೇವರ್ ಬರಕ್ಕೆ. ಈಗ 1 ಕಪ್ ಅಷ್ಟು ಸಕ್ಕರೆ ಹಾಕೊಂತ ಇದ್ದೀನಿ. ಶುಗರ್ ಸ್ವಲ್ಪ ಕಮ್ಮಿ ಬೇಕು ಅಂದವರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಸಕ್ಕರೆನ, 3/4 ಕಪ್ ಅಷ್ಟು. ಸ್ವೀಟ್ ಜಾಸ್ತಿ ಇಷ್ಟ ಇರೋರ್ಗೆ ಹಾಕೊಬೋದು 1 ಕಪ್ ಅಷ್ಟು, ಚೆನ್ನಾಗಿರುತ್ತೆ. ಇದನ್ನ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರಿ, ಸಕ್ಕರೆ ಎಲ್ಲ ಮೈದಾ ಹಸಿಟ್ಟಿಗೆ ಹಿಡ್ಕೊಳ್ಳೋ ತರ. ಈಗ ಇದನ್ನ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಮಿಟ್ಕೊಬೇಕು. ಅದು ಹಿಡ್ಕೊಂಡ್ರೆ ಒಂದ್ ಶೇಪ್ ಬರೋ ತರ ಇರ್ಬೇಕು. ತುಂಬಾ ಸುಡ್ತಾ ಇರುತ್ತೆ ಹಿಟ್ಟು, ಚೆನ್ನಾಗಿ ಹುರಿದಿರ್ತೀವಲ್ಲ ಅದಕ್ಕೆ. ಈಗ ನೋಡಿ ಇದೊಂದ್ ಶೇಪ್ ಬಂದಿದೆ. ನೋಡಿ ಹಿಂಗ್ ಹಿಡ್ಕೊಂಡ್ರೆ ಆ ಶೇಪ್ ಬರ್ಬೇಕು. ನಮ್ಮನೇಲಿ ಕಿಚನ್ ಎಲ್ಲ ಈ ಅಡ್ಗೆ ಚಾನಲ್ ಎಲ್ಲ ತೋರ್ಸೋ ತರ ಎಲ್ಲ ಮನೇಲಿ ಐಟಮ್ಗಳಿಲ್ಲ. ಅದಕ್ಕೆ ನಾನು ನನ್ನ ಪ್ಲೇಟ್ ಅಲ್ಲೇನೆ ಶೇಪ್ ಕುಂಡಿಸ್ತಾ ಇದ್ದೆ. ಈಗ ಲಾಸ್ಟ್ ಅಲ್ಲಿ ಶೇಪ್ ಎಲ್ಲ ಕುಂಡಿಸಿ ಇದಕ್ಕೆ ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗಕ್ ಬಿಡ್ಬೇಕು. ನೋಡಿ ರೆಡಿ ಇದೆ.
ನೋಡಿ ಈಗ ಇದು ತಣ್ಣಗಾಗಿದೆ, ಇದನ್ನ ಕಟ್ ಮಾಡ್ಕೊಳ್ಳೋಣ ನೀಟಾಗೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪ ಇದ್ರೆ ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿರುತ್ತೆ. ನಾನು ಸ್ಕ್ವೇರ್ ಶೇಪಲ್ಲೇ ಕಟ್ ಮಾಡ್ಕೊಂತ ಇದ್ದೆ. ನಾನು ಬೇಕಿಂಗ್ ಪೇಪರ್ ಹಾಕದೇ ಇರೋದ್ರಿಂದ ಕೆಳಗಡೆನೂ ಸ್ವಲ್ಪ ಎತ್ಕೊಂತ ಇದೆ. ನೋಡಿ ಅಂಗಡಿಲಿ ಸಿಗೋ ತರಾನೇ ಸೂಪರ್ ಆಗಿದೆ ಹಾಲ್ಕವ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ನೀವು ಮನೇಲಿ ಫ್ರೀ ಟೈಮ್ ಸಿಕ್ಕಾಗ ಈ ತರ ಹಾಲ್ಕವ ಮಾಡ್ಕೊಂತೀನಿ. ಹಾಗೆ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.